ಕಡಲತಡಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಕಾರು ಅಪಘಾತದಲ್ಲಿ ಕಾಂಗ್ರೆಸ್ನ ಮುಖಂಡ ಸೇರಿ ಇಬ್ಬರು ಸಾವನ್ನಪ್ಪಿದ್ರು. ಅಪಘಾತಕ್ಕೆ ಕಾರಣ ಅಂತ ಹೇಳಿದ್ರೆ ಡ್ರಂಕ್ ಅಂಡ್ ಡ್ರೈವ್, ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡುವುದು, ಅತಿಯಾದ ವೇಗದಲ್ಲಿ ಗಾಡಿಗಳನ್ನು ಓಡಿಸೋದು. ಡ್ರಂಕ್ ಅಂಡ್ ಡ್ರೈವ್ ಮತ್ತು ಓವರ್ ಸ್ಪೀಡ್ ಕಾರಣ ಅಂತ. ಮಂಗಳೂರಿನಲ್ಲಿ 75 ಜನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. 70 ಅಪಘಾತ ಅದು ರ್ಯಾಶ್ ಮತ್ತು ನೆಗ್ಲಿಜೆನ್ಸ್ ಡ್ರೈವಿಂಗ್ ನಿಂದ ಆಗಿದೆ. ಮೃತಪಟ್ಟಿರುವವರ ಸಂಖ್ಯೆಯಲ್ಲಿ ಹೆಚ್ಚಿನವರು ಯುವಕರೇ ಆಗಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಡಿ ಕೊಟ್ಟು ಬಳಿಕ ವೇಗವಾಗಿ ಹೋಗದಂತೆ ನೋಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಕಾಣಿಸ್ತಾ ಇದೆ. ಹೀಗಾಗಿ ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ನಾವೇ ಜಾಗೃತೆಯಿಂದ ಇರಬೇಕು ಅಂತ ಹೇಳಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ ಅಪಘಾತದಲ್ಲಿ ಮೃತಪಟ್ಟವರು ರ್ಯಾಶ್ ಡ್ರೈವಿಂಗ್ ಮಾಡಿದ್ರು. ಸಾರ್ವಜನಿಕರಿಗೆ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಮುಂದಾದರೂ ಕೂಡ ಇಡೀ ಕರ್ನಾಟಕ ಮತ್ತು ಇಡೀ ದೇಶದಲ್ಲಿಯೇ ರ್ಯಾಶ್ ಡ್ರೈವಿಂಗ್ ಯಾವತ್ತೂ ಒಳ್ಳೆಯದಲ್ಲ. ಮದ್ಯಪಾನ ಮಾಡಿ ಗಾಡಿ ಓಡಿಸೋದು ಸುರಕ್ಷಿತವೂ ಅಲ್ಲ. ಆದರೆ ಮಂಗಳೂರಿನಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾವೆ ಪ್ರಕರಣಗಳು. ಈ ಪ್ರಕರಣವನ್ನು ತಡೆಗಟ್ಟಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿನ ಪೊಲೀಸ್ ಕಮಿಷನರ್ ಒಂದು ಡ್ರೈವ್ ಮಾಡ್ತಾ ಇದ್ದಾರೆ, ಅಂದರೆ ಅಭಿಯಾನ ಮಾಡ್ತಾ ಇದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಸುಧೀರ್ ರೆಡ್ಡಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಅತಿ ವೇಗ ತಿಥಿ ಬೇಗ ಅಂತ ಹೇಳ್ತಾರೆ ಕೆಲವಷ್ಟು ಜನ. ಅನೇಕ ಬೋರ್ಡ್ಗಳನ್ನು ಹಾಕಿರ್ತಾರೆ, ಒಂದು ಮಾಹಿತಿ ಅಥವಾ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ. ಆದರೂ ಕೂಡ ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಡಿ ಕೊಡೋದು ಅಥವಾ ಯುವಕರು ಅತಿಯಾಗಿ ವೇಗವಾಗಿ ಓಡಿಸೋದು, ಇನ್ನೂ ಕೆಲವಷ್ಟು ತಿಕ್ಕಲ್ತನಗಳು ಅಂತ ಹೇಳಿದ್ರೆ ವೀಲಿಂಗ್ ಮಾಡುವಂಥ ಹುಚ್ಚಾಟಗಳನ್ನು ಮೆರೆಯೋದು ಇದೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಕಡೆ ಜಾಗೃತಿಯೂ ಮೂಡಿಸಬೇಕು, ಕಠಿಣವಾದ ಕ್ರಮನೂ ತೆಗೆದುಕೊಳ್ಬೇಕು. ಹಾಗಾದಾಗ ಮಾತ್ರ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ನಿಜಕ್ಕೂ ಕೂಡ ದಶರಥ, ಯಾಕಂದ್ರೆ ಜೂನ್ 17ರ ರಾತ್ರಿ ನಡೆದಂತಹ ಒಂದು ಅಪಘಾತದ ದೃಶ್ಯವನ್ನು ನೋಡಿದಾಗಲೂ ಇದು ಅರ್ಥವಾಗಬೇಕಾಗಿದೆ ಯೂತ್ಗೆ. ಯಾಕಂದ್ರೆ ಅವರು ಕೂಡ ಒಂದು ರೀತಿ ಬಂಡ ಧೈರ್ಯ ಅಂತ ಹೇಳ್ಬೋದು. ಸುಮಾರು 192 ಕಿಲೋಮೀಟರ್ ಸ್ಪೀಡಲ್ಲಿ ಅವರು ಆ ಕಾರನ್ನು ಓಡಿಸ್ತಾ ಇದ್ರು. ಹಾಗಾದ್ರೆ ಯಾವ ಪಾರ್ಟಿ ಆ ಕಾರ್ ಸ್ಪೀಡ್ ಆಗಿರಬಾರ್ದು ಅನ್ನೋದನ್ನ ಕೂಡ ಯೋಚನೆ ಮಾಡಬೇಕಾಗಿದೆ. ಅಷ್ಟರ ಮಟ್ಟಿಗೆ ಸ್ಪೀಡ್ ಆಗಿ ಹೋಗಿದ್ದಾರೆ. ಯಾಕಂದ್ರೆ ಹೈವೇ ಮಧ್ಯರಾತ್ರಿ ವೇಳೆ ಖಾಲಿಯಾಗಿರುತ್ತೆ, ನಾವು ಹೇಗೆ ಬೇಕಾದ್ರೆ ಹಾಗೆ ಹೋಗ್ಬೋದು, ಏನೂ ಆಗೋದಿಲ್ಲ. ಅದರೊಂದಿಗೆ ಡ್ರಿಂಕ್ಸ್ ಕೂಡ ಮಾಡಿದ್ರು. ಆ ಡ್ರಿಂಕ್ಸ್ ಮಾಡುವಂತಹ ಒಂದು ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಡ್ರಿಂಕ್ಸ್ ಮಾಡಿ 192 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂತ ಒಂದು ವಿಡಿಯೋವನ್ನ ಕೂಡ ಅವರು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಇದೆ. ಅವರ ಗೆಳೆಯರ ಬಳಗದ ಮೂಲಕ ಆ ವಿಡಿಯೋ ಈಗ ಸದ್ಯ ಲಭ್ಯವಾಗಿದೆ. ಅದರಲ್ಲೂ ಕೂಡ ಅದು ದಾಖಲಾಗಿರುವಂಥದ್ದು. ಒಂದು ಭೀಕರ ಅಪಘಾತವಾಗುತ್ತೆ. ಅದರಲ್ಲಿ ಇಬ್ಬರು ಮೃತಪಡ್ತಾರೆ. ಅದರಲ್ಲಿ ಓರ್ವ ಓಂ ಶ್ರೀ ಪೂಜಾರಿ, ಬಹಳ ಒಂದು ಭವಿಷ್ಯ ಇದ್ದಂತಹ ರಾಜಕೀಯ ನಾಯಕ, NSUI-ನ ಉಪಾಧ್ಯಕ್ಷ ಕೂಡ ಆಗಿದ್ದ, ಜಿಲ್ಲಾ ಉಪಾಧ್ಯಕ್ಷ. ಅದರೊಂದಿಗೆ ಇನ್ನೋರ್ವ ವ್ಯಕ್ತಿ ಕೂಡ ಸಾವನ್ನಪ್ಪಿರುವಂಥದ್ದು. ಇದರೊಂದಿಗೆ ಆಶಿಕ್ ಮತ್ತು ವಂಶಿ ಅನ್ನುವಂತಹ ಇಬ್ಬರಿಗೆ ಗಂಭೀರ ಗಾಯ ಆಗಿದೆ. ಇದರೊಂದಿಗೆ ಓರ್ವ ವಿದೇಶಿ ಪ್ರಜೆ ಕೂಡ ಆ ಕಾರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದ, ಆದರೆ ಆತ ಅಪಾಯದಿಂದ ಪಾರಾಗಿರುವಂಥದ್ದು. ಹಾಗಾಗಿ ಈ ಅಪಘಾತ ಮತ್ತು ಅಪಘಾತ ನಡೆದಿರುವಂತಹ ಒಂದು ಭೀಕರತೆಯನ್ನ ಕಂಡು ನಿಜಕ್ಕೂ ಕೂಡ ಮಂಗಳೂರು ಭಾಗದ ಜನ ದಂಗಾಗಿದ್ದಾರೆ. ಇಷ್ಟೆಲ್ಲ ಅಪಘಾತಗಳು ಆಗ್ತಾ ಇದೆ. ಪ್ರಮುಖವಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಕೂಡ ಒಂದು ಮಾಹಿತಿಯನ್ನು ನೀಡ್ತಾ ಇದ್ರು. ಈ ವರ್ಷ 75 ಆಕ್ಸಿಡೆಂಟ್ಗಳಾಗಿದೆ. ಅದರಲ್ಲಿ 70 ಆಕ್ಸಿಡೆಂಟ್ ಏನಿದೆ ಅದು ರ್ಯಾಶ್ ಡ್ರೈವಿಂಗ್ ನಿಂದ ಆಗಿರುವಂತಹ ಆಕ್ಸಿಡೆಂಟ್ಗಳು. ಅದರಲ್ಲಿ ಪ್ರಮುಖವಾಗಿ ಯೂತ್ಗಳೇ ಇದರಲ್ಲಿ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಯುವಕರು ಬಹಳ ಗಂಭೀರತೆಯನ್ನ ವಹಿಸಬೇಕಾಗಿದೆ ವಿಚಾರದಲ್ಲಿ. ಪ್ರಮುಖವಾಗಿ ಹೆತ್ತವರು ಕೂಡ ಅವರ ಕೈಗೆ ಗಾಡಿಯನ್ನ ಕೊಡುವಂತ ಸಂದರ್ಭ, ಅವರ ಲೈಸೆನ್ಸ್ ಇರಲಿ ಇದ್ದಂಥ ಸಂದರ್ಭ ಅವರಿಗೆ ಡ್ರಿಂಕ್ ಮಾಡದೆ ಡ್ರೈವ್ ಮಾಡುವಂಥದ್ದು, ಓವರ್ ಸ್ಪೀಡ್ ಬೇಡ ಅನ್ನುವ ರೀತಿಯ ಒಂಚೂರು ಎಚ್ಚರಿಕೆಯನ್ನ ನೀಡಬೇಕಾಗಿದೆ. ಹೈವೇ ಇದೆ, ಖಾಲಿಯಾಗಿದೆ ಅನ್ನುವಂಥ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ವಾಹನವನ್ನ ಚಲಾಯಿಸಿ ತಮ್ಮ ಪ್ರಾಣಕ್ಕೆ ಅಪಾಯವನ್ನ ಭರಿಸಿಕೊಳ್ಳುವುದರ ಜೊತೆಗೆ ಬೇರೆಯವರ ಪ್ರಾಣಕ್ಕೂ ಕೂಡ ಒಂದು ವಿಪತ್ತನ್ನು ತರುವಂತ ಕೆಲಸಕ್ಕೆ ಕೆಲವೊಂದಿಷ್ಟು ಜನ ಮುಂದಾಗ್ತಾ ಇದ್ದಾರೆ. ನಗರದಲ್ಲಿ ಇಂಥ ಅಪಘಾತಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ, ಪ್ರಮುಖವಾಗಿ ಸಂಚಾರಿ ಪೊಲೀಸರು ಬಹಳ ಅಲರ್ಟ್ ಆಗಿದ್ದಾರೆ. AI ಕ್ಯಾಮೆರಾಗಳನ್ನೆಲ್ಲ ಹಾಕಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಈ ಅಪಘಾತಗಳಿಗೆ ಕಡಿವಾಣವನ್ನ ಹಾಕೋದಿಕ್ಕೆ ಆಗ್ತಾ ಇಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವರು ಕೂಡ ಈ ರೀತಿ ಮದ್ಯಪಾನವನ್ನ ಮಾಡಿ ಈ ತರ ದಾರುಣವಾಗಿ ಸಾವನ್ನಪ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ. ಹಾಗಾಗಿ ಈ ಘಟನೆಯಿಂದ ಆದರೂ ಕೂಡ ಒಂದಿಷ್ಟು ಯುವ ಸಮೂಹ ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರಮುಖವಾಗಿ ಓವರ್ ಸ್ಪೀಡ್ಗೆ ಕಡಿವಾಣ ಹಾಕಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮದ್ಯಪಾನವನ್ನ ಮಾಡಿ ವಾಹನ ಚಲಾಯಿಸುವುದನ್ನ ಅವ್ರು ನಿಲ್ಲಿಸಬೇಕು. ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಬೇಕಾಗಿದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. Whoa.